ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಸುಮಾ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಮನೆ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿಯಿಂದ ಹೇಗೆ ಪಾರಾಗೋದು. ಸೊ ಈಗ ನಾವು ಮನೆಗಳಲ್ಲಿ ಅತಿ ನಾರ್ಮಲ್ ಆಗಿ ಯೂಸ್ ಮಾಡೋವಂಥ ಕೆಲವು ವಸ್ತುಗಳಲ್ಲಿ ಪರಿಹಾರ ಇದೆ. ಸೊ ಅದೇ ವಸ್ತು ಜೀರಿಗೆ, ಉಪ್ಪು, ಸಾಸಿವೆ ಇವೆಲ್ಲ ತುಂಬ ಕಾಮನ್ನಾಗಿ ಯೂಸ್ ಮಾಡೋವಂಥವು. ಸೊ ಇದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ಸಾಸಿವೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಾಸಿವೆಯಲ್ಲಿ ಏನೆಲ್ಲ ಪರಿಹಾರ ಇದೆ ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಸೊ ನಾನು ಅದನ್ನು ತಿಳಿಸ್ಕೊಡೋ ಪ್ರಯತ್ನ ಪೂರ್ತಿ ಮಾಡ್ತೀನಿ. ಇನ್ನು ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಚಾನಲ್ನ ಲೈಕ್ ಆದರೆ ಕೊಡಿ. ಸೊ ಇವತ್ತಿನ ಟಾಪಿಕಲ್ಲಿ ಸಾಸಿವೆ. ಸೊ ನಾವು ಹೆಚ್ಚು ಮನೆಗಳಲ್ಲಿ ನೋಡ್ಬೋದು, ತುಂಬ ಜಗಳ, ಮನಸ್ತಾಪ, ಕೂಗಾಟ, ಕಿರ್ಚಾಟ, ಅಶಾಂತಿ ಈ ಥರ ವಾತಾವರಣದಲ್ಲಿ ಏನು ಮಾಡಬೇಕು ಅಂದರೆ ಸಿಂಪಲ್ ಟ್ರಿಕ್ಕು. ಈ ಸಾಸಿವೆಯಿಂದ ಇದೆಲ್ಲ ಸಾಧ್ಯನ ಅಂದ್ಕೊಳ್ಳೋರು ಒಂದು ಸಲ ಟ್ರೈ ಮಾಡಿ. ಸೊ ಸಾಸಿವೆ ಈಗ ನಮ್ಮ ಯಾರು ತುಂಬ ಕಿರ್ಚಾಡ್ತಿದ್ದಾರೆ, ಅವ್ರ ಸುತ್ತ ನೆಗೆಟಿವ್ ಎನರ್ಜಿ ಓಡಾಡ್ತಿದೆ, ಸೊ ಅಂಥವ್ರಿಗಾದರೆ ಈ ಒಂದು ಟ್ರಿಕ್ಕನ್ನು ತಪ್ಪದೆ ಬಳಸಿ. ಸೊ ಆ ಟ್ರಿಕ್ ಏನಪ್ಪ ಅಂದರೆ, ಮನೆಯಲ್ಲಿ ಯಾರು ಯೂಸ್ ಮಾಡ್ತಿರೋ ಅಂಥ ಒಂದು ಯಾವುದಾದ್ರೂ ಕೆಂಪು ಬಟ್ಟೆಯಲ್ಲಿ ನೆನ್ಪಿಡಿ, ಯಾರು ಯೂಸ್ ಮಾಡದೇ ಇರೋವಂಥ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು 3 ಚಮಚ ಸಾಸಿವೆ ಮತ್ತು 3 ಮೆಣಸಿನಕಾಯಿ ಮತ್ತು 3 ಚಮಚ ಕಲ್ಲುಪ್ಪು, ನೆನ್ಪಿಡಿ ಪುಡಿ ಉಪ್ಪಲ್ಲ ಕಲ್ಲುಪ್ಪು, ಒಂದು ಕಾಯನ್ನು, ₹1 ಕಾಯನ್ನು ಅದರೊಳಗೆ ಹಾಕಿಡಿ. ಮತ್ತು ಯಾರು ತುಂಬ ಜಾಸ್ತಿ ಒತ್ತಡದಲ್ಲಿದ್ದಾರೆ, ಯಾರು ತುಂಬ ಜಗಳ, ತುಂಬ ಕಿರಿಕಿರಿ, ತುಂಬ ಕೋಪ ಮಾಡ್ಕೊಳ್ತಿದ್ದಾರೋ ಆ ವ್ಯಕ್ತಿಯನ್ನು ಒಂದು ಸ್ಥಳದಲ್ಲಿ ನಿಲ್ಲಿಸ್ಕೊಳ್ಳಿ. ಸೊ ಅವ್ರ ತಲೆ ಸುತ್ತ ಒಂದು 7 ಸಾರಿ ಉಲ್ಟಾ ನಿಲ್ಲಿಸ್ಬೇಕು. ಸೊ ಅದಾದ ನಂತರ ಮತ್ತೆ ಮೇಲಿಂದ ಕೆಳಗೆವರೆಗೂ ಮತ್ತೆ ಒಂದು 7 ಸಲ ದೃಷ್ಟಿ ತೆಗಿಬೇಕು. ಆ ದೃಷ್ಟಿ ತೆಗೆದ ನಂತರ ಮನೆಯಿಂದ ಎಲ್ಲಾದರೂ ದೂರ ಹೋಗಿ ಅದನ್ನು ಹೂತಾಕಬೇಕು. ಈಗ ಅಲ್ಲಿ ಇಲ್ಲಿ ಬಿಸಾಕೋದ್ರಿಂದ, ಅವರು ಇವರು ಓಡಾಡೋ ಜಾಗದಲ್ಲಿ ಹಾಕೋದ್ರಿಂದ ಅದರೊಳಗೆ ನಾವೇನು ₹1 ಕಾಯಿನ್ ಹಾಕಿದ್ದೀವಲ್ಲ ಅದರಲ್ಲಿ ಲಕ್ಷ್ಮಿ ಇರ್ತಾರೆ. ಸೊ ಅವ್ರನ್ನ ಕಾಲಿಗೆ ಎಲ್ಲಾದರೂ ಸಿಕ್ಕಿದ್ರೆ ಮತ್ತು ಅದು ನೆಗೆಟಿವ್ಗೆ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಯಾರು ಓಡಾಡದಂಥ ಜಾಗದಲ್ಲಿ ಹೋಗಿ ಅದನ್ನು ಹೂತಾಕೋದ್ರಿಂದ ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಪಾಸಿಟಿವ್ನೆಸ್ನ ಅಲ್ಲಿ ಇಲ್ಲಿ ಇವ್ರ ಜೊತೆ ಮಾತಾಡಿ ಹೋಗಿಸ್ಬೇಡಿ. ಸೊ ಯಾರ ಜೊತೆನೂ ಮಾತಾಡದೆ ಮನೆಗೆ ಬಂದು ನೀಟಾಗಿ ಕೈಕಾಲು ಮುಖ ತೊಳ್ಕೊಂಡು ದಿನನಿತ್ಯ ಮಾಡೋ ಹಾಗೆ ಬೇರೆ ಕೆಲಸಗಳಲ್ಲಿ ನೀವು ಆರಾಮಾಗಿ ಇರ್ಬೋದು. ಇದೆಲ್ಲ ಆದ ನಂತರ ನಿಮ್ಮ ಮನೆಯಲ್ಲಿ ಶಾಂತಿ ಹೇಗಿರುತ್ತೆ ಅನ್ನೋದನ್ನ ನೀವೇ ಒಂದು ಸಾರಿ ನೋಡಿ. ಸೊ ಇದನ್ನು ತಪ್ಪದೆ ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಮತ್ತು ಇನ್ನೊಂದು ಮೇಜರ್ ಇಶ್ಯೂ ಏನಪ್ಪ ಅಂದರೆ, ನಮಗೆ ತುಂಬ ದೃಷ್ಟಿ ಆಗ್ತಾ ಇರುತ್ತೆ ನಾರ್ಮಲಾಗಿ. ಈಗ ನಾವೆಲ್ಲಾದರೂ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಅಥವಾ ಏನಾದರೂ ಸ್ವಲ್ಪ ಮೇಕಪ್ ಮಾಡಿಕೊಂಡು ಎಲ್ಲಾದರೂ ಹೋದರೂ ಕೂಡ ನಮಗೆ ತುಂಬ ದೃಷ್ಟಿ ಆಗುವಂಥದ್ದು. ಸೊ ಅಂಥ ಸಮಯಗಳಲ್ಲಿ ಏನು ಮಾಡಬೇಕು, ಕೆಲವರು ಕಪ್ಪಿ ಚುಕ್ಕಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ, ಏನೂ ಆಗಲ್ಲ, ಇಲ್ಲ ಪರ್ಕೆ ನಿಲ್ಲಿಸಿ ಅದು ಇದು, ಸೊ ಏನೇನೋ ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಈ ಟ್ರಿಕ್ನ ತುಂಬ ವರ್ಕ್ ಆಗಿದೆ. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ. ಇದೇನಪ್ಪ ಅಂದರೆ ಕೆಲವು ಜನಕ್ಕೆ ತುಂಬ ಗೊತ್ತಿಲ್ಲ ಈ ವಿಷಯ. ಸೊ ನೀವು ನಿಮ್ಮ ಫ್ಯಾಮಿಲಿಗೂ ಗೊತ್ತಿರೋಲ್ಲ ಅಂದ್ಕೊಳ್ತೀನಿ. ಸೊ ನೀವು ಇದನ್ನು ತಿಳ್ಕೊಂಡ್ರೆ ನಿಮ್ಮ ಫ್ಯಾಮಿಲಿಗೆ ಹೇಳೋಕ್ಕೆ ಈಸಿ ಆಗುತ್ತೆ. ಸೊ ಏನಪ್ಪ ಅಂದರೆ, ನಾವೀಗ ಎಲ್ಲಾದರೂ ಮನೆಯಿಂದ ಹೊರಗಡೆ ಹೋಗುವಾಗ, ಈಗ ನಮ್ಮ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಕೂಡ ಸಾಸಿವೆ ಕಾಳು ಇದ್ದೇ ಇರುತ್ತೆ. ನಾವೆಲ್ಲಾದರೂ ಹೊರಗಡೆ ಹೋಗೋ ಮುನ್ನ 1 ಚಮಚ ಸಾಸಿವೆ ಕಾಳನ್ನ ತೊಗೊಂಡು 3 ಬಾರಿ ದೃಷ್ಟಿಯನ್ನು ತೆಗೆದುಕೊಂಡು ಆ ದೃಷ್ಟಿ ತೆಗೆದಂಥ ಸಾಸಿವೆ ಕಾಳನ್ನ ಒಂದು ಪೇಪರಲ್ಲಿ ಸುತ್ತಿ ಡಸ್ಟ್ಬಿನ್ಗೆ ಹಾಕಿದ್ರೆ ಮುಗೀತು. ನಾವೆಲ್ಲಿಗಾದರೂ ಹೊರಗಡೆ ಹೋಗ್ಬರ್ಬೋದು, ಫ್ರೀಯಾಗಿರ್ಬೋದು, ಯಾವ ಮೈಕೈ ನೋವಿರಲ್ಲ, ಯಾವ ದೃಷ್ಟಿ ಟೆನ್ಷನ್ ಇರಲ್ಲ, ನಮ್ಗೆ ಯಾವುದೇ ಥರದ ಸುಸ್ತಿರಲ್ಲ, ಏನೂ ಇರಲ್ಲ. ಸೊ ಇದು ತುಂಬ ರಹಸ್ಯವಾದ ಗುಪ್ತವಾದ ಮಾತು, ಇದು ಯಾರಿಗೂ ಗೊತ್ತಿಲ್ಲ. ಸೊ ಸಾಸಿವೆ ಕಾಳಲ್ಲಿ ಏನೆಲ್ಲ ಇದೆ ಅನ್ನೋದು ಇನ್ನೂ ತುಂಬ ಇದೆ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ, ಹಾಗೆ ಪೂರ್ತಿ ವಿಡಿಯೋನ ನೋಡಿ, ಇನ್ನೂ ತುಂಬ ಉಪಯೋಗಗಳಿದೆ. ಸೊ ನೆಕ್ಸ್ಟು ಇನ್ನೊಂದು ಏನಪ್ಪ ಅಂದರೆ, ಇದು ಇನ್ನೂ ಮುಖ್ಯವಾದದ್ದು ಏನಪ್ಪ ಅಂದರೆ, ನಾವು ಯಾರಿಗಾದ್ರೂ ಕಷ್ಟ ಅಂದಾಗ ದುಡ್ಡು ಕೊಟ್ಟಿರ್ತೀವಿ, ಅಯ್ಯೋ ಪಾಪ ಅಂತ. ಆದರೆ ಆ ದುಡ್ಡು ತೊಗೊಂಡವರು ನಾವು ದುಡ್ಡು ಕೊಟ್ಟಿದ್ದೀವಿ ಅನ್ನೋದನ್ನೇ ಮರೆತು ಅವ್ರ ಹತ್ರ ದುಡ್ಡಿದ್ರೂ ಸಹ ನಮಗೆ ಕೊಡೋ ಮನಸ್ಸು ಮಾಡೋದಿಲ್ಲ. ಸೊ ಇದು ಒಬ್ರಿಬ್ಬರು ಪ್ರಾಬ್ಲಮ್ ಅಲ್ಲ, ಆಲ್ಮೋಸ್ಟ್ ಎಲ್ಲರ ಪ್ರಾಬ್ಲಮ್ಮು ಇದೇ ಆಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಈಗ ಯಾರೆಲ್ಲ ನಮಗೆ ದುಡ್ಡು ಕೊಡೋಕ್ಕೆ ಪೀಡಿಸ್ತಾ ಇದ್ದಾರೆ, ಯಾರಿಗೆಲ್ಲ ನಮಗೆ ದುಡ್ಡಿದ್ರೂ ದುಡ್ಡು ಕೊಡೋಕ್ಕೆ ಮನಸ್ಸಾಗ್ತಿಲ್ವೋ, ಸೊ ಅಂಥವ್ರ ಬಗ್ಗೆಯಲ್ಲಿ ಈ ಉಪಾಯ ಹೇಳ್ತಾ ಇದ್ದೀನಿ. ತಿಂಗಳಲ್ಲಿ ಶನಿವಾರ, ನೆನಪಿನಲ್ಲಿಡಿ, ಒಂದು ಶನಿವಾರ ಅಥವಾ 2 ಶನಿವಾರ ಹೀಗೆ ಮಾಡಿ. ಕಪ್ಪು ಸಾಸಿವೆ ಅಂದರೆ ಶನಿದೇವರಿಗೆ ಸಂಬಂಧಿಸಿದ್ದು. ಸೊ ಶನಿವಾರ ಕೂಡ ಶನಿದೇವರಿಗೆ ಸಂಬಂಧಿಸಿದ್ದು, ಹಾಗಾಗಿ ಈ ಕೆಲಸ ಮಾಡೋದಕ್ಕೆ ಶನಿವಾರ ಸೂಕ್ತವಾದ ವಾರ. ಸೊ ಸಂಜೆ ಟೈಮು ಒಂದು 4 ರಿಂದ 6 ಗಂಟೆ ಒಳಗೆ ಈ ಕೆಲಸವನ್ನು ಮಾಡಿ. ಅದು ಏನು ಕೆಲಸಪ್ಪ ಅಂದರೆ,
ಒಂದು ಚಮಚ ಸಾಸಿವೆ ತೊಗೊಂಡು ದಕ್ಷಿಣ ದಿಕ್ಕಿಗೆ ನಿಂತ್ಕೊಂಡು ಅವ್ರು ಯಾರು ನಮಗೆ ಹಣ ವಾಪಸ್ ಕೊಡ್ತಾ ಇಲ್ಲ, ತುಂಬ ಸತಾಯಿಸ್ತಿದ್ದಾರೆ, ಅವ್ರ ಹೆಸರು 11 ಸಲ ಹೇಳಿ ಈ ವ್ಯಕ್ತಿ ನನಗೆ ತುಂಬ ನೋವು ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾಳೆ, ಹಣ ವಾಪಸ್ ಕೊಡ್ತಿಲ್ಲ, ಆದಷ್ಟು ಬೇಗ ಕೊಟ್ಟಿರೋ ಹಣ ವಾಪಸ್ ಬರಲಿ ಅಂತ ಒಂದು 11 ಬಾರಿ ಹೇಳಿ. ಹೀಗೆ ಹೇಳಿ ಮತ್ತು ಅವರ ಹೆಸರನ್ನು ಕೂಡ 11 ಸಲ ಹೇಳಿ ಉಫ್ ಉಫ್ ಅಂತ ಆ ಸಾಸಿವೆ ಏನು ಕೈಯಲ್ಲಿ ಹಿಡ್ಕೊಂಡಿರ್ತೀರಲ್ಲ ಅವರ ಹೆಸರು ಮತ್ತು ಹಣ ವಾಪಸ್ ಬರಲಿ ಉಫ್ ಉಫ್ ಅಂತ ಒಂದು 11 ಬಾರಿ ಹೇಳಿ. ನಂತರ ಹೇಳಿದ ನಂತರ ಅದನ್ನು ಒಂದು ಪೇಪರ್ನಲ್ಲಿ ಕಟ್ಟಿ ಯಾವುದಾದ್ರೂ ಕೊಳಚೆ ನೀರು, ಅತಿ ಕೊಳಕಾಗಿರೋ ಈ ಚರಂಡಿ ಅಥವಾ ಏನಾದರೂ ಹರಿಯೋ ಕೊಳಚೆ ನೀರಿಗೆ ಅದನ್ನು ತೊಗೊಂಡೋಗಿ ಬಿಸಾಕಿದ ನಂತರ ಯಾರ ಹತ್ರನೂ ಮಾತಾಡದೆ ಮನೆಗೆ ವಾಪಸ್ ಬಂದು ಕೈಕಾಲು ಮುಖ ತೊಳ್ಕೊಂಡು ನಾರ್ಮಲ್ ಆಗಿ ನೀವು ಈ ದಿನ ಏನು ಕೆಲಸ ಮಾಡ್ತಿದ್ರೋ ಅದನ್ನು ಮಾಡ್ಕೊಳ್ಳಿ. ಸೊ ಈಗ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಕೊಟ್ಟಿರೋ ದುಡ್ಡು ವಾಪಸ್ ಬಂದೇ ಬರುತ್ತೆ. ಈಗ ಈ 3 ವಿಷಯಗಳನ್ನು ತಿಳ್ಕೊಂಡ್ರೆ ಮತ್ತು ಇದು ಕೂಡ ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ವಿಷಯ ಇದೆ, ಇದು ಕೂಡ ಮುಖ್ಯ ಅಂತಲೇ ಹೇಳ್ಬೋದು. ಈಗ ನಾವು ತುಂಬ ಮನೆಗಳಲ್ಲಿ ನೋಡ್ತಾ ಇರ್ತೀವಿ, ನಾನು ಅದೃಷ್ಟನೇ ಸರಿ ಇಲ್ಲ, ನಾನು ಏನು ಕೆಲಸ ಮಾಡಿದ್ರೂ ಆಗಲ್ಲ, ನಾನು ಏನೇ ಮಾಡೋಕ್ಕೋದ್ರೂ ಏನೋ ಆಗುತ್ತೆ, ಹಣೆ ಬರನೇ ಸರಿ ಇಲ್ಲ, ನನ್ನ ಅದೃಷ್ಟನೇ ಕೈ ಕೊಡ್ತಾ ಐತೆ, ನಾನು ಏನು ಮಾಡಿದ್ರೂ ಅದೃಷ್ಟನೇ ಕೈ ಹಿಡಿತಾ ಇಲ್ಲ. ಸೊ ಹೀಗೆ ಮಾತಾಡೋರು ತುಂಬ ಜನ ಇರ್ತಾರೆ. ಸೊ ನಿಮ್ಮ ಮನೆಗಳಲ್ಲೂ ಇರ್ತಾರೆ. ಸೊ ಅಂಥವ್ರಿಗೆ ಏನು ಮಾಡಬೇಕಪ್ಪ ಅಂದರೆ ಇದು ಕೂಡ ಸಾಸಿವೆಯಿಂದಲೇ ಆಗುವಂಥದ್ದು. ಸೊ ಈ ಕೆಲಸನೂ ಕೂಡ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ. ಅದೇನಪ್ಪ ಅಂದರೆ ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳ್ದಂಗೆ ಶುಕ್ರವಾರ ಶನಿವಾರ ತುಂಬ ಶುಭವಾದ ದಿನ. ಸೊ ಶುಕ್ರವಾರ ದಿನ ಹೀಗೆ ಮಾಡಿ, ಶುಕ್ರವಾರ ದಿನ ಒಂದು ಹೊಸ ಮಡಿಕೆ ತೊಗೊಳ್ಳಿ, ಹಳೆ ಮಡಿಕೆ ಅಲ್ಲ ಹೊಸ ಮಡಿಕೆ, ಅದನ್ನು ಶುಕ್ರವಾರ ತಂದಿದ್ದ ದಿನಾನೇ ಮನೆಗೆ ಹೋಗಿ ಅದಕ್ಕೆ ನಾವು ಏನು ಕುಡಿತೀವಲ್ಲ ಶುದ್ಧವಾದ ನೀರನ್ನು ಸ್ವಲ್ಪ ಅದರೊಳಗೆ ಹಾಕಿ, ಮತ್ತು ನಮ್ಮ ಮನೆಯಲ್ಲಿ ಗಂಗಾಜಲ ಅವೈಲೇಬಲ್ ಇದ್ದರೆ ಗಂಗಾಜಲ ಹಾಕಿ, ಅಥವಾ ಗಂಗಾಜಲ ಇಲ್ಲ ಅಂದವರು ಗುಲಾಬ್ ಜಲ್ ಅಂತ ಬರುತ್ತೆ, ಗುಲಾಬ್ ಜಲ್ ಅಂದರೆ ರೋಸ್ ವಾಟರ್ ಅಂತ ಕೂಡ ಕರೀತಾರೆ, ಅದನ್ನು 2 ಹನಿ ಹಾಕಿ. ಸೊ ಅದು ಹಾಕಿದ ನಂತರ ಅದರೊಳಗೆ 1 ಚಮಚ ಸಾಸಿವೆ ಕಾಳು ಹಾಕಿ ಅದನ್ನು ಒಂದು ಜಾಗದಲ್ಲಿ ಇಡಿ. ಸೊ ಆವತ್ತಿನ ದಿನವೇ ಅಲ್ಲ, ಮಾರನೇ ದಿನ ನೆಕ್ಸ್ಟ್ ಡೇ ಶನಿವಾರ ಇರುತ್ತಲ್ವ, ನಾವು ಏನು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಹೋದರೆ ಆ ಕೆಲಸ ಸಂಪೂರ್ಣ ಆಗುತ್ತೆ. ಸೊ ನಾವು ಸ್ನಾನ ಮಾಡುವಾಗ ಈಗ ಏನೆಲ್ಲ ಗಂಗಾಜಲ, ರೋಸ್ ವಾಟರ್, ಸಾಸಿವೆ ಕಾಳು, ಶುದ್ಧವಾದ ಕುಡಿಯೋ ನೀರು ಹಾಕಿ ಇಟ್ಟಿದ್ದೀವೋ ಆ ನೀರನ್ನು ತಗೊಂಡು ಅದರಲ್ಲಿ ಬೆರೆಸಿ ಸ್ನಾನ ಮಾಡಿ ನಾವೇನು ಕೆಲಸಕ್ಕೆ ಹೋಗ್ತಾ ಇದ್ದೀವೋ ಆ ಕೆಲಸ ಸಕ್ಸಸ್ ಆಗುತ್ತೆ, ನಮ್ಮ ಅದೃಷ್ಟ ನಮ್ಮ ಕೈ ಹಿಡಿಯುತ್ತೆ, ನಮ್ಮ ಅದೃಷ್ಟ ಕುಲಾಯಿಸುತ್ತೆ. ಸೊ ಯಾರೆಲ್ಲ ಕಷ್ಟ ಬೀಳ್ತಾ ಇದ್ರೋ ಅವ್ರಿಗೆ ಇದೊಂದು ಸಣ್ಣ ಪರಿಹಾರ ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ಖಂಡಿತವಾಗ್ಲಿ ಟ್ರೈ ಮಾಡಿ. ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ರಿಗೂ ನಮಸ್ತೆ, ಟೇಕ್ ಕೇರ್, ಬಾಯ್.